ಎಂತಹ ಮಿತ್ರನಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕುಳ್ಳಿಸಿ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾಯ ಅಣ್ಣ ನಾನು ನೋಡಿ ಬಂದೆ ಇದು ನಾಳೆ ಪ್ರಾತಃ ಕಾಲ ರಾಜ ಸಭೆಯಲ್ಲಿ ಬಂದಿರುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಬಹಳ ಸಂತೋಷ. ಹೋಗು ಸಹೋದರ, ಅತಿಥಿ ಕಾರ್ಯಕ್ಕೆ ಸಿದ್ಧಗೊಳಿಸು. ಗರ್ಭಿತ ಗೋಪಾಲನು ಆ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆದರೆ ರಾಜಪಥವನ್ನು ದಾಟಿ ಆ ದರಿದ್ರ ಇದರಂತೆ. ಅಣ್ಣ ಅವನಿಗೆ ಎಷ್ಟು ದುರಹಂಕಾರವಣ್ಣ. ದುರಹಂಕಾರವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ನೀನು ಚಿಂತಿಸಬೇಡ, ನಡೆ ಸಹೋದರ. ನಾನು ಹೇಳುವ ಮಾತಿನಿಂದ ನಿಮ್ಗೆ ಬೇಸರವಾಗುವುದು, ಮುಂದೆ ಗೊತ್ತಾಗುವುದು. ಸಹೋದರ, ನನ್ನ ಅಭಿಮಾನಶಾಲಿಯಾದ ಸಹೋದರನನ್ನ ಸಮಾಧಾನ ಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಶಕುನಿ, ಹೀಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಒಪ್ಪಲೇ ಅಥವಾ ನಿರಾಕರಿಸಲೇ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಬರುವವನಲ್ಲ. ಹಾಗಿದ್ದರೆ ಸಾರ್ವಭೌಮ ವೈಭವವನ್ನು ಬಿಟ್ಟು, ಸೌರವೇಶ್ವರನ ವೈಭವವನ್ನು ಬಿಟ್ಟು ಆ ದಾಸಿಪುತ್ರನಾದ ವಿದುರನ ಮೃತ್ಯುಜೋಪಡಿಯಲ್ಲಿ ಕುಳಿತಿರುವನಂತೆ. ಪ್ರಥಮದಲ್ಲಿಯೇ ಪ್ರಾರಂಭ ಅಪಮಾನ. ನಿನಗೆ ಶಾಂತಿ ಸಂಧಾನಕ್ಕೆ ಇಚ್ಛೆ ಇದ್ದರೆ ಸುಯೋಧನ, ಖಂಡಿತವಾಗಿಯೂ ನೀನು ಅಪಮಾನ ಪಡೆಯುವೆ. ಶಕುನಿ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ವಂಶದ ಪರಮ ವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲು ಅವನು ಅವತರಿಸಿರುವನು. ಅವನ ವೈರಾಗ್ಯ ಪ್ರಯೋಜನಕ್ಕೆ ಯಾರು ಮರಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವರು. ಜರಾಸಂಧ, ಶಿಶುಪಾಲ ಇವರು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕುಳ್ಳಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮುಖರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳುಹಿಸಿದೆ ಮಾವ? ಆ ನಂದಗೋಪಾಲನ ಮನೆಯ ಮುಂದೆ ನಿಂತು ಭಿಕ್ಷೆ ಬೇಡುವುದು ಈ ಸುಯೋಧನನಿಗೆ ಉಚಿತವಾದ ಕಾರ್ಯವೇ? ದುರ್ಯೋಧನ, ಆದರೆ ಅದಕ್ಕೊಂದು ಉದ್ದೇಶವಿತ್ತು. ಏನು ಆ ಉದ್ದೇಶ? ಯದುಪತಿಗಿಂತಲೂ ನೀವು ಯಾದವ ಸೇನೆಯನ್ನು ಆಕರ್ಷಿಸಿದ್ದು ಒಳ್ಳೆಯದೇ ಆಯಿತು.
ಸೇನಾಧಿಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗೊದಗಿರುವುದು ಸುಯೋಧನ, ನಿನಗೊದಗಿರುವುದು. ಕೃಷ್ಣನು ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನ ಹಿಂಸಿಸಬೇಕಾಗುವುದಲ್ಲ. ಪಾಂಡವರು ಪಾಂಡವರು ಆ ಪಾಂಡವರು ಆ ಕೃಷ್ಣನ ಆಜ್ಞಾಬದ್ಧರಯ್ಯ. ನೀನು ಶಾಂತಿ ಸಂಧಾನಕ್ಕೆ ಸಮ್ಮತಿಸಿದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವನು. ಪಗಡೆಯಾಟವನ್ನಾಡಿ ರಾಜ್ಯವನ್ನು ಸೋತಾಗಲಿ ಅವರ ರಾಜ್ಯದ ಹಕ್ಕು ನಷ್ಟವಾಯಿತು. ಆದುದರಿಂದ ನೀನು ಖಂಡಿತವಾಗಿಯೂ ಶಾಂತಿ ಸಂಧಾನಕ್ಕೆ ಒಪ್ಪಬೇಡ. ಭಲೆ 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 ಸರಿಯಾಗಿ ಹೇಳಿದೆ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ಇನ್ನು ನಡೆ ಹೋಗೋಣ. ನಡೆ ನಡೆ. ಪಾಂಡವರ ರಾಯಭಾರಿಯಾಗಿ ಬರುವ ಆ ಕೃಷ್ಣನಿಗೆ ಅಪಮಾನ ಮಾಡಿ ಕಳಿಸಲೇಬೇಕು. ಆಗಲಿ ಮಾಮ, ನಿನ್ನ ಮಾತಿಗೆ ಎಂದಾದರೂ ನಾನು ಪ್ರತಿ ಹೇಳಿರುವನೇ. ಈಗ ನನ್ನ ಸಂಗಡ ಬರುವೆಯಾ? ನಡೆ ನಡೆ ಕೌರವೇಶ್ವರ, ನಡೆ ಹೋಗೋಣ. ನಡೆ ನಡೆ ಕೌರವೇಶ್ವರ, ನಡೆ. ನಿನ್ನ ಅಹಂಕಾರದ ಮೆಟ್ಟಿಲನ್ನು ನಾನು ಕತ್ತರಿಸುವೆನು. ನಿನ್ನ ನೆರಳಂತೆ ಇದ್ದು ನಿನ್ನನ್ನೇ ಹಿಂಬಲಿಸುತ್ತ ನಿನ್ನ ವಿನಾಶಕ್ಕೆ ಕುತಂತ್ರ ಹೂಡುವೆನು. ಶಾ ಶಾ ಶಕುನಿ ಶಕುನಿ ಶಾ ಚಂತನ ವಂಶವನ್ನೇ ಕುತಂತ್ರದಿಂದ ಈ ನಿರ್ಮೂಲನೆ ಮಾಡುವುದೇ ಈ ಶಕುನಿಯ ಎಲ್ಲವೋ ನರಬಲಿ ರಾಕ್ಷಸ ನನ್ನ 99 ಮಂದಿ ಸಹೋದರರನ್ನು ಮೋಸದಿಂದ ಕೊಂದು ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಅಟ್ಟಹಾಸದಿಂದ ಮೆರೆಯುತ್ತ ನೀನೇ ರಾಜ್ಯಭಾರ ಮಾಡುವಂತೆ ನಾನು ಸಹ ನನ್ನ ಸಹೋದರರೊಡಗೂಡಿ ರಾಜ್ಯಭಾರವನ್ನು ಮಾಡಬಹುದಾಗಿತ್ತು. ಆದರೆ ನೀನು ಮಾಡಿದ ಮೋಸದಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಒಣ್ಣುಗೂಡಿದೆವು ಸುಯೋಧನ, ಒಣ್ಣುಗೂಡಿದವು. ಇನ್ನು ಮುಂದೆ ನೀನು ನನ್ನ ದೇಹವನ್ನು ಅಣುವಾಗಿ ತುಂಡರಿಸಿದರು ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು. ಎಲ್ಲವೋ ನರಬಲಿ ರಾಕ್ಷಸ, ನಿನ್ನ ಪಾಪದ ಕೊಡ ತುಂಬುತ್ತಿರುವುದು. ಈ ಕುರುಕ್ಷೇತ್ರದ ಯುದ್ಧ ಭೂಮಿಯಿಂದ ನಿನ್ನ ಹಸ್ತಿನಾವತಿ ಅರಮನೆಯವರೆಗೂ ನಿಮ್ಮ ರಕ್ತದ ಕಾಲುವೆ ನೆರೆಸಿ ಆ ರಕ್ತದ ಕಾಲುವೆ ನಿನ್ನ ರತ್ನ ಸಿಂಹಾಸನವನ್ನು ಮುಳುಗಿಸಿ ಆ ರಕ್ತದಲ್ಲಿ ನಿನ್ನ ರಕ್ತ ಸಿಂಹಾಸನವನ್ನು ಮುಳುಗಿಸಿ ಈ ಕುರುಕ್ಷೇತ್ರದ ಯುದ್ಧಕ್ಕೆ ನಿನ್ನನ್ನು ತೆಗರಿಸಿ ಉಬ್ಬಿಸಿ ಉರುದುಂಬಿಸಿ ನೀನು ಮತ್ತು ನಿನ್ನ ಸಹೋದರರು ಮೃತ್ಯು ಹೊಂದುವುದನ್ನು ಈ ಶಕುನಿಯ ಕಣ್ಣುಗಳಿಂದ ನೋಡದ ಹೊರತು ನನಗೆ ನಿದ್ದರೆ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ನಿನ್ನ ಮತ್ತು ನಿನ್ನ ಸಹೋದರರ ಅಹಂಕಾರವನ್ನು ಹೇಗೆ ಬಲಿ ಕೊಡುವನೆಂದು ಪರಮಾತ್ಮನು ಈ ದಿನ ಈ ವಿದುರನ ಮನೆಯಲ್ಲೇ ಇರುವನಂತಲೂ ಸಂಧಿಗೋಸ್ಕರವಾಗಿ ಆ ದುರ್ಯೋಧನನು ಆಸ್ಥಾನಕ್ಕೆ ಬರುವನಂತಲೂ ನಗರದಲ್ಲಿ ವಾರ್ತೆಯು ಹರಡಿರುವುದು. ನಾನು ಆ ಪುರುಷೋತ್ತಮನ ಆಗಮನವನ್ನೇ ನಿರೀಕ್ಷಿಸುತ್ತಿರುವೆನು. ಹೊರೆ ಕೇಳಿ ನೀ ಬಾರಯ್ಯ ಮುರಾಹರಿ ಭಕ್ತನ ಮೊರೆಯಾಲಿಸಿ. ಹೊರೆ ಕೇಳಿ ನೀ
ಮೊರೆಯಾಲಿಸಿ ರೂಪಿಣಿ ಲೋಲ ವಾರಿ ಜಮಾಲ ರೂಪಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನೆ ದರ್ಶನ ತಾರ ನೀರಜಲೋಚನೆ ದರ್ಶನ ತಾರ ಹೊರೆ ಕೇಳಿ ನೀ ಬಾರಯ್ಯ ಮುರಹರಿ ಭಕ್ತನ ಮೊರೆಯಾಲಿಸಿ ಹರಿ ಭಕ್ತನ ಮೊರೆ ನಾನು ಬಹಳವಾಗಿ ಬಳಲಿ ಬಂದಿರುವೆನು. ನನಗೇನಾದರೂ ಮೊದಲು ಆಹಾರವನ್ನು ಕೊಡಬಲ್ಲ ಯಾವಿದ್ರ? ಪರಮಾತ್ಮ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದಲ್ಲಿ ಸೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದಲ್ಲಿ ಸೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಪರಮಾತ್ಮ ಇದ್ರ ಅಂದಿಗೈ ಪಾಗದಂತ ಲಂದಿಗೆ ತಿರುಗೇಸಿ ಅಂದಿಗೈ ಪಾಗದಂತ ಲಂದಿಗೆ ತಿರುಗೇಸಿ ತಿಮಿ ತಿಮಿ ತಿಮಿಕೆಂದು ತಿಮಿಕೆಂಬುತ್ತ ಪೊಂಗಳೆಲ್ಲ ನೂಗುತ್ತಾ
ಜಯಾದಿ ಕೇಶವನೇ ದಾಸ ನಿನ್ನ ಪಾದ ದಾಸ ದಾಸ ನಿನ್ನ ಪಾದ ದಾಸ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣ ಇದರ ಒಡವೆ ಪರಮಾತ್ಮ ಇದರ ಪರಮಾತ್ಮ ಯುಗ ಯುಗಗಳು ಕುಳಿತು ತಪಸ್ಸು ಮಾಡಿದರು ಗೋಚರವಾಗದ ನಿನ್ನ ದಿವ್ಯ ಮಂಗಳ ಮೂರ್ತಿಯನ್ನೇ ಈ ನನ್ನ ಕಂಗಳು ನೋಡಿ ಸಾರ್ಥಕವಾಯಿತು. ಹಂಸತೂಲಿಕಾ ತಲ್ಪದಲ್ಲೇ ಕುಳಿತು ರುಕ್ಮಿಣಿ ದೇವಿಯಿಂದ ಸೇವೆಯನ್ನು ಕೈಗೊಳ್ಳುವ ಜಗನ್ನಾಟಕ ಸೂತ್ರಧಾರಿಯೇ ಈ ದರ್ಭಾಸನದ ಮೇಲೆ ಕುಳಿತುಕೋ. ಇದರ ನಿನ್ನ ಕೊಂಡಾಟವು ಸಾಕು. ನಾನು ಬಹಳವಾಗಿ ಬಳಲಿ ಬಂದಿರುವನು. ನನಗೇನಾದರೂ ಮೊದಲು ಆಹಾರವನ್ನು ಕೊಡಬಲ್ಲೆ ಇದರ ಪರಮಾತ್ಮ ಒಡವೆಗಳಾಗಿ ಸರ್. ಪರಮಾತ್ಮ ಸಕಲ ಲೋಕಗಳು ನಿನ್ನ ಉದರದಲ್ಲೇ ಧರಿಸಿಕೊಂಡು ನಮ್ಮನ್ನು ಪಾಲಿಸುತ್ತಿರುವ ನಿನಗೆ ನಿನ್ನ ಅನುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ಪರಮಾತ್ಮ? ಇದರ ಪರಮಾತ್ಮ ಪದವಿಯಲ್ ಭಕ್ತಸಿ ಸೋಮನೆ ನೀನು ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಇದರ ಪರಮಾತ್ಮ ಭಕ್ತಿಯ ಪಾಶಾದ ಸೀತವನೊಲಿಸಿದೆ ಭಕ್ತಿಯ ಪಾಶಾದ ಸೀತವನೊಲಿಸಿದೆ ಎಲ್ಲ ಮೊದಲು ಮಾನವಿ ತಾಳೆ ಬಂದುದು ಎಲ್ಲ ಮೊದಲು ಮಾನವಿ ತಾಳೆ ಬಂದುದು ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಇದರ ಶಕ್ತನೆಂದೆನಿಸಿಯ ಮತ್ತೆ ಸುಯೋಧನ ಇದರ ಶಕ್ತನೆಂದೆನಿಸಿಯ ಮತ್ತೆ ಸುಯೋಧನ ಉತ್ತಮ ನಿನಗಿಂ ಶಕ್ತನೆಂದೆನಿಸಿಯ ಮತ್ತೆ ಸುಯೋಧನ ಉತ್ತಮ ನಿನಗಿಂತ ಭಕ್ತನೆಂದೆನಿಪಾನೆ ಇದರ ಉತ್ತಮ ನಿನಗಿಂತ ಭಕ್ತನೆಂದೆನಿಪಾನೆ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ನಿನ್ನಯ ಮನವ ನಿನ್ನಯ ಮನವ ವಿದುರ ನಾನು ಕಾರ್ಯಾರ್ಥಿಯಾಗಿ ದುರ್ಯೋಧನನ ಬಳಿಗೆ ಬರುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಬಂದು ಇಲ್ಲಿಯವರೆಗೂ ಸೆಳೆದು ತಂದಿತು. ನೀನೇನು ಸಾಮಾನ್ಯನೇ ವಿದುರ. ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತೊರೆದು ಕೇವಲ ಕ್ಷೀರದಿಂದಲೇ ಪ್ರಾಣವನ್ನು ಧರಿಸಿಕೊಂಡಿರುವ ನಿನ್ನ ಭಕ್ತಿ ನನಗೆ ತಿಳಿಯದೇ ವಿದುರ. ನನಗೇನಾದರೂ ಮೊದಲು ಆಹಾರವನ್ನು ಕೊಡು. ಪರಮಾತ್ಮ ಇದ್ದ ಕ್ಷೀರವನ್ನು ನಿನಗೆ ಅರ್ಪಿಸಿ ಪರಮಾತ್ಮ ನನ್ನ ಸರ್ವಸ್ವವೇ ನಿನ್ನದಾಗಿರುವಲ್ಲಿ ನನ್ನಲ್ಲಿ ಕ್ಷೀರವಿಲ್ಲದೆ ಮತ್ತೇನು ಇಲ್ಲವಲ್ಲ. ವಿದುರ ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ ಅವಲಕ್ಕಿಯ ಸಮಾನವಾದ ಅಮೃತ ಸಮಾನವಾದ ಅವಲಕ್ಕಿಯು ನನ್ನ ನೆನಪಿನಲ್ಲಿರುವುದು. ನಿನ್ನಲ್ಲಿರುವ ಕ್ಷೀರವು ಅದಕ್ಕಿಂತ ಉತ್ತಮವಾದದ್ದು. ಅದನ್ನೇ ಕೊಡುವಿದರ.
ಧರ್ಮಾತ್ಮ ಏನೆಂದು ಹೇಳಲಿ?